ನಾನು ಡ್ರೈವರ್, ಸುನಿಮಾ ಅಲ್ಲ ಡ್ರೈವರ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್, ಇವಾಗ ಎಲ್ಲರೂ ಹೊರಟಿದೀವಿ. ಎಲ್ಲಿಗೆ? ಲಾಂಗ್ ಡ್ರೈವ್ ಪ್ಲಸ್ ಎಲ್ಗೋ ವಿಶಾಲ್ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಟಿಕೆ ಫಾಲ್ಸ್ ಸಮಥಿಂಗ್ ಏನೋ ಹೇಳಿದ್ರು. ಟಿಕೆ ಫಾಲ್ಸ್ ಹೋಗ್ತಾ ಇದೀವಿ. ಸೊ ಎಲ್ಲರೂ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅನ್ಕೊಂಡಿದೀವಿ. ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ. ಕುಶಲ್, ದೀಕ್ಷಾ, ಸಚಿತ್, ನಾನು ಸುನಿಮಾ ಡ್ರೈವರ್. ನಾನು ಡ್ರೈವರ್, ಸುನಿಮಾ ಅಲ್ಲ ಡ್ರೈವರ್. ಡ್ರೈವರ್ ಸುನಿಮಾ. ಇಲ್ಲಿಂದ ಡೈರೆಕ್ಟಾಗಿ ಟಿಕೆ ಫಾಲ್ಸ್ಗೆ ಹೊರಟ್ವಿ ಸ್ನೇಹಿತರೆ. ಸುಮಾರು ಬೆಂಗಳೂರಿಂದ 33 ಕಿಲೋಮೀಟ್ರ್ ಇದೆ. ನೈಸ್ ರೋಡಲ್ಲಿ ಹೋದರೆ ನೀವು ಅನ್ಯಾಯವಾಗಿ ಟೂಲನ್ನು ಕಟ್ಟಬೇಕಾಗತ್ತೆ. ಅದ್ರ ಬದಲು ಕುಂಬ್ಳಗೂಡು ರೋಡಿಂದ ಹೋಗ್ಬೋದು. ಸೊ ರಸ್ತೆ ಏನಂತ ಹೇಳ್ಕೊಳಂಗಿಲ್ಲ, ಬಟ್ ಎನಿವೇಸ್ ಚೆನ್ನಾಗಿದೆ. ಆದರೆ ಈ ಪ್ರಕೃತಿ ನೋಡೋದು ಸೊಬಗಿದೆಯಲ್ಲ, ಅದು ನಿಮಗೆ ನೈಸ್ ರೋಡಲ್ಲಿ ಹೋದರೆ ಸಿಗಲ್ಲ. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಲ್ಲೋ ಮಂಗಳೂರು ಸೈಡ್ ಬಂದಿದ್ದೀವಿ ಅನ್ನಂಗಿದೆ. ನೋಡು ಖುಷಿ, ಹುಲಿ ಕಟ್ಟೋಕಿದ್ದಾರೆ. ತುಂಬಾ ಜನ, ತುಂಬಾ ಟ್ರಾಫಿಕ್, ತುಂಬಾ ಜನ ಬಂದಿದ್ದಾರೆ. ಇರೋದು ಚಿಕ್ಕ ರೋಡ್ ಆಗಿರೋದ್ರಿಂದ, ಬಟ್ ಈ ಒಂದಷ್ಟು ಚಿಕ್ಕ ರೋಡ್ ಆದ್ರೆ ತುಂಬಾ ಗಾಡಿಗಳು ಬಂದಿದೆ. ತುಂಬಾ ಗಾರ್ಡನ್, ಗ್ರೀನರಿ, ಫುಲ್ ಗ್ರೀನರಿ. ಆನ್ ದ ವೇ ಹೋಗ್ತಾ ಹೋಗ್ತಾ ನಮಗೆ ಕೆಲವೊಂದು ರೆಸಾರ್ಟ್ ಕೂಡ ಸಿಗತ್ತೆ. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ. ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇಲ್ಲ ಸೇತುವೆ ತರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲ, ಎಷ್ಟು ಚೆನ್ನಾಗೈತೆ ಅಲ್ಲಮ್ಮ. ಈಚೆ ಸೇತುವೆ ತರ ಬ್ರಿಡ್ಜ್ ಕಟ್ಟಂಗ್ ಕಟ್ಟವ್ರೆ. ಡ್ರೆಸ್, ಬಟ್ಟೆ. ಇಲ್ಲಿ ನೀವು ನೋಡೋದಾದರೆ ಟಾಂಗಾ ಸವಾರಿ ಕೂಡ ಇರುತ್ತೆ. ಐ ಥಿಂಕ್ 150 ರೂಪಾಯಿ ಕೊಟ್ಟರೆ ಸವಾರಿಯನ್ನು ಮಾಡಿಸ್ತಾರೆ. ಬಟ್ ನಾನು ಪರ್ಸನಲಿ ಕೇಳೋದಾದರೆ ಬೇಡ ಅಂತ ಅಂತೀನಿ. ಆರಾಮ್ಸೆ ನಡ್ಕೊಂಡು ಹೋಗ್ಬೋದು, ತುಂಬ ದೂರ ಏನಿಲ್ಲ. ಹಾಗೆ ಹೊರಗಡೆ ನೀವು ನೋಡೋದಾದರೆ ಸುಮಾರು ಜೋಳ, ಚುರುಮುರಿ ಎಲ್ಲನೂ ಕೂಡ ಮಾರಾಟ ಮಾಡ್ತಿರ್ತಾರೆ. ನಿಮ್ಗೆ ಇನ್ ಕೇಸ್ ಬೇಕು ಅಂದರೆ ತೆಗೆದುಕೊಳ್ಳಿ. ಇದೇ ನೋಡಿ ಟಿಕೆ ಫಾಲ್ಸ್. ನೋಡೋಕ್ಕೆ ಗಲೀಜ್ ನೀರು ಥರ ಇದೆ, ಬಟ್ ನಿಜ ಹೇಳಬೇಕು ಅಂದರೆ ನೀರು ಕೂಡ ಸ್ವಲ್ಪ ಸ್ಮೆಲ್ ಇತ್ತು. ಬಟ್ ಎಲ್ಲರೂ ಬಿದ್ದು ಒದ್ದಾಡ್ತಾಯಿದ್ರು. ಈವನ್ ದೀಕ್ಷು, ಸಚ್ಚು, ಕುಶಲ್ ಎಲ್ಲರೂ. ಬಟ್ ನಾನೊಬ್ಳು ಮಾತ್ರ ಇಳಿಲಿಲ್ಲ ನೀರು ನೋಡಿಬಿಟ್ಟು. ಬಟ್ ಇದಕ್ಕಿನ್ನ ಫಾಲ್ ಥರ ಮುಂದೆ ಬೀಳುತ್ತೆ, ಅಲ್ಲಿ ನೋಡಿ. ಟಿಕೆ ಫಾಲ್ಸ್ ಅಂದರೆ ತೊಟ್ಟಿಕಲ್ಲು ಅಂತ ಹೇಳಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ತೊಟ್ಟಿಕಲ್ಲು ಮುನೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಇದು ಶೀಟ್ ಹಾಕಿ ಓಪನ್ ಸ್ಪೇಸಲ್ಲಿ ಮಾಡಿರುವಂಥ ದೇವಸ್ಥಾನ. ಸುಮಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಏನಾದರೂ ಹರಕೆ ಇತ್ತು ಅಂತಂದರೆ ಹರಕೆಯನ್ನು ನೆರವೇರಿಸಿ ಹೋಗುವಂಥ ವಾಡಿಕೆ ಇದೆ. ಇಲ್ಲಿ ದೇವ್ರನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲೊಂದು ಮಂತ್ರನೂ ಕೂಡ ಹೇಳಿದ್ದಾರೆ, ಬೋರ್ಡ್ ಬರೆದು ಹಾಕಿದ್ದಾರೆ. ಅಲ್ಲಿ ನೀವು ನೋಡಿಕೊಂಡು ಓದ್ಕೋಬೋದು. ಆನಂತರ ಯಾರಾದರೂ ಭಕ್ತಾದಿಗಳು ಬಂದು ಏನಾದರೂ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಬೇಕು ಅಂದರೆ ಇಲ್ಲೇ ಲೆಫ್ಟ್ ಸೈಡ್ಗೆ ಒಂದು ಚಿಕ್ಕದಾಗಿ ಓಪನ್ ಚೌಟ್ರಿ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ಊಟ ಮಾಡ್ಬೋದು. ಈಗ ಬನ್ನಿ ಒಳಗಡೆ ಹೋಗೋಣ. ನೋಡಿ
ಇದು ಹುಚ್ಚಣಬೆ ಅಥವಾ ವಿಷದಣಬೆ ಅಂತ ಕೂಡ ಕರೀತಾರೆ. ಇದು ಪಾಯ್ಸನಸ್ಸು, ಇದನ್ನು ಉಪಯೋಗಿಸ್ಬಾರ್ದು. ಟ್ವಿಸ್ಟ್ ಆಯ್ತು ಅಂತ ಕಾಲ ರೈಟಾಗಿ ನಿಂತು ಫುಲ್ ಗಟ್ಟಿ ಮಾಡು ಕಾಲ. ಸರ್ ಕುಶಲ್ ಅದೇನೋ ಹೇಳಿದ್ದಲ್ಲ ನೀನು, ಪುಷ್ಪರಾಜ್. ಪುಷ್ಪರಾಜ್ ಬಾವಿ. ಅಲ್ಲಿಂದ ಇಳಿದು ಸುಮಾರು 1.25 ಕಿಲೋಮೀಟ್ರ್ ಅಷ್ಟು ನಡಿಬೇಕಾಗತ್ತೆ ಫಾಲ್ ಸಿಗೋಕ್ಕೆ. ಆ ನಂತರ ಅದ್ರ ಮೇಲ್ಗಡೆ ಫುಲ್ ತುದಿಗೆ ಹೋಗ್ತೀನಿ ಅಂದರೆ 3 ಕಿಲೋಮೀಟರ್ ನಡಿಬೇಕಪ್ಪ. ಜಾರುತ್ತೆ ಜಾರುತ್ತೆ ಜಾರುತ್ತೆ, ಅದ್ರ ಮೇಲೆ ಕಾಲಿಕ್ ಬಿಡಮ್ಮ, ಜಾರುತ್ತೆ. ಎಸ್, ಇನ್ನು ಮುಂದೆ ಇದೆ ನಡಿ. ಹಲೋ, ದಿಕ್ಷಾ ಬಿದ್ದರೆ ಕೆಳಕೆನೆ ಹೋಗೋದು. ರೀಲ್ಸಲ್ಲಿ ನೆನ್ಪಿದ್ಯಾ ಅವನು ಯಾರೋ ಬಿದ್ದಿದ್ರು? ಬ್ಯಾಗ್ ಕೊಡಿ ಸುನಿ ನಿಧಾನ. ನಿಜವಾಗ್ಲೂ ನೀರು ನೋಡಿದ್ರೆ ನಂಗೆ ಇಳಿಯೋಕ್ಕೆ ಮನಸ್ಸಾಗಲಿಲ್ಲ. ಬಟ್ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಬರೀ ಕಾಲನ್ನು ಇಟ್ಕೊಂಡು ಕೂತಿದ್ದೆ ಆ ನೀರಲ್ಲಿ, ಹೊರ್ತು ನಾನು ಇಳಿಯೋಕ್ಕೆ ಹೋಗಲಿಲ್ಲ. ತುಂಬ ಜನ ಎಂಜಾಯ್ ಮಾಡ್ತಿದ್ರಪ್ಪ, ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಿದ್ರು. ಕುಶಲ್ನ ಕುಶಲ್ ಹೋಗ್ತಿದ್ದಾನೆ, ಕರೀರಿ ಅಂತ ಹಿಂಸೆ ಕೊಟ್ಟು ರೇಗಿಸಿ ಕರೆಸ್ದೆ. ಅಲ್ಲಿಗಿನ್ನ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ದೀಕ್ಷಾ, ಕುಶಲ್, ಸಚ್ಚಿತ್ ಇಬ್ಬರು ಓಡ್ತಿದ್ದಾರೆ. ಏನು ನೀರಲ್ಲಿ ಬಿದ್ದು ಒದಾಡ್ತಿದ್ದಾರಪ್ಪ. ನಾನು ಬರಲ್ಲ, ನೀವು ಹೋಗಿ ಎಂಜಾಯ್ ಮಾಡಿ. ಪಾಪು ಸಚ್ಚು ನಿಧಾನ.
ಸೂಪರ್ ಆಗಿದೆ, ಒಂಬತ್ತಾಗಿದೆ. ಆದ್ರೆ ಇಷ್ಟು ಜನ ಇಲ್ಲ, ಬರೀ ಜನ ನೋಡ್ಬೇಕಷ್ಟೇ. ನೀರ್ಕಿಂತ ಜನ, ನಾವಂತೂ ಕೆಳಗಡೆ ಇಳಿಲಿಲ್ಲಪ್ಪ. ಇವರೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ದೀಕ್ಷಮ್ಮ ನಾವು ಕೊಟ್ಬಿಟ್ಟು ನಾವು ಬರೀ ಮೈಯಲ್ಲಿ ಅವರು ಮೂರ್ ಹಾಕೊಂಡಿದ್ದಾರೆ. ನಾವೇನು ಹಾಕೊಂಡಿಲ್ಲ, ಸಡ್ಡಿ ಅಷ್ಟೇ. ಅವನು ಅದನ್ನು ಹಾಕೊಂಡಿಲ್ಲ, ಅಂಡರ್ವೇರ್ ಅಷ್ಟೇ. ಬರೀ ಅಂಡರ್ವೇರ್ ಎಲ್ಲ ನಿಂತಿದ್ದಾರೆ. ಬಟ್ ಕಲಾವಿದ ಇವನು, ಬರೀ ಮೇಕ್ ಶೋರ್ ಹುಷಾರು. ಆ ಸೈಡ್ ಎಲ್ಲ ಹೊರಗಡೆ, ಆ ಸೈಡ್ ಎಲ್ಲ ಒಬ್ರೊಬ್ರೆ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವರೆಲ್ಲ ಎಣ್ಣೆ ಪಾರ್ಟಿ ಕೂಡ ಮಾಡ್ತಿರ್ತಾರೆ. ಎಣ್ಣೆ ಪಾರ್ಟಿ ಮಾಡ್ತಿರ್ತಾರೆ. ಮತ್ತೆ ಡೇಂಜರಸ್ ಜಾಗ, ಹುಷಾರಾಗಿ ಓಡಾಡಬೇಕು. ನೋಡ್ತಿದ್ದೀರಲ್ಲ ದಾರಿ ನಡೀತಾ ಇದ್ರೇನೆ ಎಷ್ಟು ಕಷ್ಟ ಇದೆ ಅಂತ. ಆದ್ರೆ ಸೈಕಲ್ ಅಷ್ಟೇ. ಈಗ ಕೆಳಗಡೆ ಮತ್ತೆ ಫಾಲ್ಸ್ ಥರ ಬೀಳುವಂಥ ಜಾಗಕ್ಕೆ, ನೀರು ಬೀಳೋ ಜಾಗಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ನೀರು ಹೆಂಗೆ ಹರಿತಿದೆ ಅಲ್ಲ. ಸೊ ನೋಡ್ಕೊಂಡೋಗಿ ಮತ್ತು ಒಬ್ರೊಬ್ಬರೇ ಹೋಗ್ಲಿಕ್ಕೆ ಹೋಗಬೇಡಿ ಅನ್ನೋದು ನನ್ನ ಹೈಲಿ ರೆಕಮೆಂಡ್ ಹಾಗೂ ರಿಕ್ವೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ದೀಕ್ಷಾ ಮತ್ತು ಅವರಣ್ಣ ಏನು ಫುಲ್ ಫೋಟೋ ಮಿಂಚಿಂಗೋ ಕಡಿದಾದ ರಸ್ತೆ. ಇಲ್ಲಿ ಈಕೋ ಅಲ್ಲಿ ಕಾಲಿಕೋ ಇಲ್ಲಿ ರೀಚ್ ಆದ್ವಿ. ರಸ್ತೆ ಮಾತ್ರ ತುಂಬ ಖರಾಬಾಗಿದೆ. ಸೊ ಇಲ್ಲಿ ಸುಮಾರು ಜನ ಆಟ ಆಡ್ತಿದ್ರು. ಬಟ್ ಮೇಕ್ ಶೋರ್ ಕೋಲಿ ನನ್ನ ಮಕ್ಕಳು ಕಾಯ್ಕೊಂಡು ನಿಂತಿರ್ತಾರೆ ವಿಡಿಯೋ ಮಾಡಲಿಕ್ಕೆ. ಅದೊಂದು ಒಂಚೂರು ನೀವು ನೋಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ವಿಡಿಯೋ ಮಾಡಾಕ್ಬಿಡ್ತಾರೆ. ಎಸ್ ಫೈನಲಿ ಮುಗಿಸ್ಕೊಂಡು ಮನೆಗೆ ಹೊಟ್ವಿ. ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು. ಹೆಂಗೆ ಎಂಜಾಯ್ ಮಾಡಿದ್ರೇನಪ್ಪ? ಎಂಜಾಯ್ ಮಾಡಿ ಸುಸ್ತಾಗಿ ಆಗೋದ್ರು. ಬಟ್ ಮೇಕ್ ಶೋರ್ ಕೆಲವು ಪೋಲಿ ಹುಡುಗರು ಇರ್ತಾರೆ, ವಿಡಿಯೋಸ್ ಮಾಡ್ತಿರ್ತಾರೆ. ಸಿಕ್ಕಾಪಟ್ಟೆ ಪೋಲಿ ಹುಡುಗರು ಇರ್ತಾರೆ. ಇವನ್ ದೀಕ್ಷು ಆಟ ಆಡ್ಬೇಕಾದ್ರೂ ಕೂಡ ವಿಡಿಯೋ ಮಾಡ್ತಿದ್ರು. ನಾನು ಏಯ್ ಅಂದೆ, ಹಂಗೂ ವಿಡಿಯೋ ಮಾಡ್ಕೊಂತಾ ಇದ್ರು. ನಾನು ತಕ್ಷಣ ಹಿಡ್ಕೊಂಬಿಟ್ಟೆ ಹಂಗಾನ. ಏಯ್ ಏನೋ ಮಾಡ್ತಿದ್ಯಾ ನೀನು ಅಂದೆ. ಓಡು, ಏನು ಮಾಡೋಕ್ಕಾಗಲ್ಲ. ಅಲ್ಲ ಏನ್ ಹೇಳ್ತೀವಿ, ನಮ್ ಸೇಫ್ಟಿ ನಾವ್ ಇರ್ಬೇಕು. ಆದ್ರೂ ಕೂಡ ಕೆಲವೊಂದ್ಸರಿ ಕೈ ಮೀರಿ ಹೋಗುವಂತ ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಹುಷಾರಾಗಿರಿ ಅಷ್ಟೇ. ಇಲ್ಲೇ ನೋಡಿ ಪಕ್ಕದಲ್ಲಿ ನೀರು. ಬರೀ ಹುಡುಗಿರು ಬರಬೇಡಿ, ಹುಡುಗಿರು ಬರಬೇಡಿ. ಫ್ಯಾಮಿಲಿ ಜೊತೆ ಬನ್ನಿ, ಸೇಫ್ಟಿ ಇರುತ್ತೆ. ಮೇಲ್ಗಡೆ ಎಣ್ಣೆ ಪಾರ್ಟಿ ಕೂಡ ಮಾಡ್ತಿರ್ತಾರೆ ಕೆಲವರು, ಹುಷಾರು. ಎಸ್, ಇವತ್ತಿನ ಬ್ಲಾಗ್ ನ ಇಲ್ಲೇ ಮುಗಿಸೋಣ. ಬೇರೆ ಕಡೆ ಹೋಗೋದ, ಈಗ ಸದ್ಯಕ್ಕೆ ಮನೆಗೆ ಹೋಗೋಣ.